ಏನು ಬುದ್ಧಿ ಆತಾನೆ. ಎಲ್ರಿಗೂ ನಮಸ್ಕಾರ, ನಾನು ಜೇಮ್ಸ್. ವೆಲ್ಕಮ್ ಬ್ಯಾಕ್ ಟು ನನ್ನ ಬ್ಲಾಗ್. ತುಂಬ ದಿನ ಆಗಿತ್ತು ಓರಿಗಳು ವೀಡಿಯೋ ಮಾಡಿ. ಇವತ್ತು ಓರಿ ವೀಡಿಯೋ ಮಾಡೋಣ ಮತ್ತು ಹಳ್ಳಿಕಾರ್ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ನಾವು ಬಂದಿರೋ ಜಾಗ ಬಂದು ಅಂಜನಾಪುರ ಅಂತ. ಬನ್ನಿ ಓರಿ ಮಾರಿಕಿದ್ದಾರೆ, ಅವ್ರನ್ನ ಕೇಳಿ ಅವ್ರ ಪರಿಚಯ ಮಾಡ್ಕೊಂಡು ಓರಿ ಬಗ್ಗೆ ತಿಳ್ಕೋಣ. ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣ ನಿಮ್ಮ ಹೆಸರು? ಅಣ್ಣ ರೇವಣ್ಣ ಅಂತ. ಓರಿ ರೇವಣ್ಣ ಅಂತಾರಣ್ಣ. ಓರಿ ರೇವಣ್ಣ. ಇದು ಯಾವ ಊರಣ್ಣ? ಅಂಜನಾಪುರ. ಅಂಜನಾಪುರ ರಾಮನಗರ ತಾಲೂಕು, ಕೈಲಂಚ ಹೋಬಳಿ. ಅಣ್ಣ ಓರಿ ಬಗ್ಗೆ ತಿಳಿಸ್ಕೊಡ್ರಿ ಅಣ್ಣ. ಎಷ್ಟು ತಿಂಗಳಣ್ಣ ಓರಿಗೆ? ಅಣ್ಣ ವರ್ಷದ ಮೇಲೆ 9 ತಿಂಗಳು, ಇನ್ನೂ 1 ತಿಂಗಳು ಹೋಗ್ಬೇಕು. 2 ವರ್ಷ ಆಗ್ಬೇಕಾರೆ ಇದಕ್ಕೆ. 2 ವರ್ಷ ಬೇಕಾ? ಇನ್ನೂ 1 ತಿಂಗಳು? 1 ತಿಂಗಳು ಹೋಗ್ಬೇಕು. ಅಲ್ಲೇ ಈಗ ಕ್ರಾಸಿಂಗ್ ಮಾಡ್ತಾ ಇದ್ದೀನಿ. ಒಂದು 20 ದಿನದಿಂದ ಮಾಡ್ತಾ ಇದ್ದೀನಿ. 20 ದಿನದಿಂದ ಒಂದು 50-55 ದನ ತೊಳೆದು ಬಿಡ್ತು. ಡೈಲಿ 3-4 ಬರ್ತವೆ. ಅಣ್ಣ ಹಸಗಳು ಅವ ನಿಮ್ಮೂರಲ್ಲಿ? ಅಣ್ಣ ನಮ್ಮ ಈ ಸರೌಂಡಿಂಗು ದನ ಅವೆ, ಹಳ್ಳಿ ಕಾರು ನಮ್ಮ ಕುಳಿಲವೆ. ಯಾಕೆ ಇರೋದು ಹೇಳ್ಬೇಕು. ಯಾವ ಕುಳಿ ಅಂದರೆ ನಮ್ಮ ರಾಮನಗರ ತಾಲೂಕು ಆಗ್ಬೋದು, ಮಗಡಿ ತಾಲೂಕು ಆಗ್ಬೋದು, ಕನಕಪುರ ತಾಲೂಕು ಆಗ್ಬೋದು. ಈ 3 ತಾಲೂಕಲ್ಲಿರೋ ಹಳ್ಳಿ ಕಾರ್ ದನ ಬೇರೆ ಕಡೆ ನಾನು ಕೇಳ್ಪಟ್ಟಿಲ್ಲ, ನೋಡೂ ಇಲ್ಲ ನಾನು. ಅದರಿಂದ ದನ ಅವೆ. ಅದರಿಂದ ನಾವು ಆಗಿಂದುವೆ ಕ್ರಾಸಿಂಗ್ಗೆ ಮುಡಿಕೊಂಡಿದ್ದೀವಿ. ಅಣ್ಣ ನೀವು ಓರಿನ ಯಾವಾಗಿಂದ ಕಟ್ತಾ ಇದ್ದೀರಣ್ಣ? ನಾನು ಸುಮಾರು ನನ್ನ ಏಜ್ ಬಂದಮೇಲೆ 20 ವರ್ಷ. 20 ವರ್ಷದಿಂದ ನಾನು ಕಟ್ತೀನಿ. ಅದಕ್ಕೆ ಮುಂದೆ ನಮ್ಮ ತಾತರು ಕಟ್ತಿದ್ರು, ನಮ್ಮ ಅಪ್ಪರು ಕಟ್ತಿದ್ರು. ಅದರಿಂದ ನಾನು ಈಗ ಒಂದು 20 ವರ್ಷದಿಂದ ನಾನು ಕಂಟಿನ್ಯೂಗೆ ಮಡಗ್ತಾ ಇದ್ದೀನಿ. ಡೈಲಿ 2 ಇರ್ತವೆ, 2-3 ಇದ್ದೇ ಇರ್ತವೆ ನಮ್ಮ ಮನೇಲಿ. ಈ ಓರಿ ಬಗ್ಗೆ ತಿಳ್ಕೊಡ್ರಿ ಅಣ್ಣ ನಮಗೆ. ಓರಿ ವಿಶೇಷತೆ ಏನು ಏನಣ್ಣ? ಏನು ಕಟ್ಟಿದ್ದೀರಾ? ಇದೇ ಓರಿ ಏನು ಕಟ್ಟಬೇಕು ಅಂತ ಕಟ್ಟಿದ್ರಾ? ಅಣ್ಣ ಈ ಜಾತಿ ಒಳ್ಳೇದು ಹಳ್ಳಿ ಕಾರಲ್ಲಿ. ಈ ವೈಟ್ ದನಗಳಿಗೆ ಕ್ರಾಸಿಂಗ್ ಮಾಡಿದಾಗ ನೋಡಿ, ಇದು 2ನೇ ನಾಮ. ನೋಡಿ ಈ ಜಾಗ ಹಿಂಗಿರ್ಬೇಕು, ಯಾಕೆಂದರೆ ಈ ಜಾಗನೂ ಇರಬೇಕು, ಈ ಮುಚ್ಚಿಡೂ ನೀಟಾಗಿರ್ಬೇಕು. ಆಯಿತಾ? ನೋಡಿ ಈ ಚೆಂಡಿ ಇದೆಯಲ್ಲ, ಇದು ಗೋಪುರ ಶಿಸ್ತಾಗಿರ್ಬೇಕು. ಈ ಕಡೆ ಆ ಕಡೆ ಒಳ್ಳಬೇಡ್ದು, ಎಡಗಡೆ ಬಲಗಡೆ ಒಳ್ಳಬೇಡ್ದು ಅನ್ನೋದು ನಮ್ಮ ಅಭಿಪ್ರಾಯ. ಆಯಿತಾ? ಈ ಕೆಲವರು ಗೊತ್ತಿಲ್ಲದವರು ಏನು ಸಿಕ್ಕಾಪಟ್ಟೆ ಇದು ಎಡಗಡೆ ಒಳ್ತದೆ ಬಲಗಡೆ ಒಳ್ತದೆ ಅಂತ ಹೇಳ್ತಾರೆ. ಯಾಕೆಂದರೆ ಇದು ಏಜಿಗೆ ಬಂದರೂ ನೋಡಿ, ಈ ಗೋಪುರ ಎತ್ತಾಗ ಒಳ್ಳಬೇಡ್ದು, ಶಿಸ್ತಾಗಿರ್ಬೇಕು. ಗೋಪುರಕ್ಕೆ ಅದೇ ಈ ಗೋಪುರ ಶಿಸ್ತಾಗಿರ್ಬೇಕು. ಯಾಕೆಂದರೆ ಎಡಗಡೆ ಒಳ್ತದೆ ಬಲಗಡೆ ಒಳ್ತದೆ ಅಂತ ಕೆಲವರು ನಮ್ಮ ತಾತಿರ ಕಾಲದಿಂದ ಹೇಳ್ತಾರೆ. ನಾವೇ ಕರೆ ತಗೋಬೇಕಾದ್ರೆ ಹೋದ್ರೆ ಇದು ಎಡಗಡೆ ಮಲ್ತುಕಣೋ ಬಲಗಡೆ ಮಲ್ತುಕಣೋ ವಯಸ್ಸು ಬತ್ತಲೆ ಅಂತ ಹೇಳ್ತಾರೆ. ಆಮೇಲೆ ಈ ಜಾಗ ಶಿಸ್ತಾಗಿರ್ಬೇಕು. ನೋಡಿ ಹಿಂಗೆ ಈ ಜಾಗ ಶಿಸ್ತಾಗಿ ನೋಡಿ ಹಿಂಗಿರ್ಬೇಕು. ಆಮೇಲೆ ಹಳ್ಳಿ ಕಾರು ಪ್ಯೂರ್ ಹಳ್ಳಿ ಕಾರು ಅಂದ್ರೆ ಹಿಂಗೆ ನೋಡಿ. ಈ ಬಾಲ್ ತೊಂಡೆ ಇದೆಯಲ್ಲ ನೋಡಿ, ಹಂಚಿ ಕಡ್ಡಿ ಇದ್ದಂಗೆ ಇರ್ಬೇಕು ಇದು. ಇದು ಈ ಬಾಲ್ ತೊಂಡೆ ದಪ್ಪ ಇರಬಾರ್ದು. ಈ ನೋಡಿ ಈ ತಳದಿಂದ ತಳಗಂಟೆ ಹಿಂಗಿದೆ, ಸಣ್ಣನೇ ಇರಬೇಕು ಯಾವತ್ತು ಓರಿಗೆ. ನೋಡಿ ಇದಕ್ಕೆ ಆದ್ರೂ ಅಷ್ಟೇ. ಇದ್ರ ಬಗ್ಗೆ ಇದು ಅಷ್ಟೇ. ಇದು ವರ್ಷದ ಮೇಲೆ 7 ತಿಂಗಳು ಇದಕ್ಕೆ. ನೋಡಿ ಇದಕ್ಕೂ ಅಷ್ಟೇ ಹಿಂಗೆ ಸಣ್ಣ ಶಿಸ್ತಾಗಿರ್ಬೇಕು. ಕಾಲು ಕೈ ಬೀಸಾಗಿ ಉದ್ದಾಗಿರ್ಬೇಕು. ಇದು ನಮ್ಮ ಹಳೆ ಓರಿಗೆ ಹುಟ್ಟಿದ್ದೆ. ಇದು ನಿಮ್ಮದೇ ಹಳೆ ಓರಿ ಇತ್ತು? ನಮ್ಮದೇ ಹಳೆ ಓರಿ ಇತ್ತು. ಹಳೆ ಓರಿಗೆ ಹುಟ್ಟಿದ್ದು ಹಸಕರ ತಗೊಂಬಂದು ಮಡಿಗೆ ಇದನ್ನ ಓರಿ ಮಾಡಲೇಬೇಕು ಅಂತ ಸಾಕ್ತಾ ಇದ್ದೀನಿ. ಈಗ ವರ್ಷದ ಮೇಲೆ 7 ತಿಂಗಳು, ಇನ್ನೂ ಒಂದು 3 ತಿಂಗಳು ಬೇಕು ಅಲ್ಲಾಗಬೇಕಾರೆ. ನೋಡಿ ಇನ್ನೂ ಒಂದು 3 ತಿಂಗಳು 4 ತಿಂಗಳು ಬೇಕು. ಎಲ್ಲ ಮಗನೆ ತೆಗಿ ಮಗನೆ. ಆಯಿತಾ? ಇದನ್ನ ಈಗಾಗಲೇ ಕ್ರಾಸಿಂಗ್ ಮಾಡಿ ಅಂತಾರೆ. ನಾನು ಈಗಲೇ ಮಾಡಲ್ಲ ಇದನ್ನ. ಅಣ್ಣ ಕ್ರಾಸಿಂಗು ಎಷ್ಟು ಅಣ್ಣ? ಕ್ರಾಸಿಂಗ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ತಾರಣ್ಣ? ಕ್ರಾಸಿಂಗು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ತೀರಣ್ಣ? 2 ವರ್ಷ ತುಂಬಬೇಕಣ್ಣ. 2 ವರ್ಷ ತುಂಬಿದ್ಮೇಲೆ ಕ್ರಾಸಿಂಗ್ ಮಾಡಿದ್ರೆ ದನಿನ ಇದು ಏಜಿಗೆ ಬಂದಮೇಲೆ ದನಿನ ಮೇಲೆ ನಿಲ್ಲಲ್ಲ. 2 ಅಲ್ಲ ಆದಮೇಲೆ ಕ್ರಾಸಿಂಗ್ ಮಾಡಬೇಕು. ಅದಕ್ಕೆ ಮುಂದೆ ಮಾಡಿದ್ರೆ ಏನಾಯ್ತವೆ ಅಂದರೆ 4-6 ದನ ತುಳಿದಾಗ ಸ್ವಲ್ಪ ಸ್ಲೋ ಆಯ್ತವೆ. ದನ ತುಳಿದಾಗ ಸ್ಲೋ ಆಯ್ತವೆ. ನಮ್ಮ ಅನುಭವ, ನಾವು ಮೊದಲಿಂದ ಕ್ರಾಸಿಂಗ್ ಮಾಡೋದು ನಮ್ಮ ಅನುಭವ. ನಾವು ಇರೋದು ಹೇಳ್ಬೇಕು. ಈ ಕರಿನೆಲ್ಲೇ ಬಿಟ್ಬಿಟ್ರೆ ಏನಾಗೋಯ್ತದೆ ಅಂದರೆ ಏಜಿಗೆ ಬರ್ದೇನೆ ಬಿಟ್ಟಾಗ ಒಂಥರ ನಂಜು ಬಡ್ದಂಗೆ ಆಗೋಯ್ತವೆ ದನ. ಅದರಿಂದ ನಾವು ಬಿಡೋಲ್ಲ. ಎಲ್ಲಾಗೋ ಗಂಟು ನಾನು ಕ್ರಾಸಿಂಗ್ ಮಾಡಲ್ಲ. ಈ ಥರ ಎಷ್ಟೊತ್ತು ಕಟ್ಟಿರ್ತೀರಣ್ಣ? ಈ ಥರ ಒಂದು 10 ಗಂಟೆ ಬೆಳಿಗ್ಗೆ 6 ಗಂಟೆಗೆ ಈಚೆಗೆ ತಗೊಂಡು ಕಟ್ಟಿದ್ರೆ ಒಂದು 10-10:30 ಗಂಟೆ ಇರ್ತವೆ. ದನ ಬಂದು ಹೋಗೋ ಗಂಟೆ ಹಿಂಗೆ ಕಟ್ಟಿರ್ತೀರಣ್ಣ? ಹಿಂಗೆ ಇರ್ತವೆ. ಒಳಗಡೆ ಹೊಡ್ಕೊಂಡೋಗಿ ತಿಂಡಿ ಕೊಟ್ಬಿಟ್ಟು ಮೇವು ಹಾಕ್ಬಿಟ್ಟು ಮನ್ಗಿರ್ತವೆ. ಯಾವಾರ ಮಧ್ಯದಲ್ಲಿ ಬಂದಾಗ ಮಾತ್ರ ಈಚೆಗೆ ಇಟ್ಕೊಂಬಂದು ಕ್ರಾಸಿಂಗ್ ಮಾಡಿಸೋದು. ಓಕೆ ಅಣ್ಣ. ಮೇವೆಲ್ಲ ಏನು ಕೊಡ್ತೀರಣ್ಣ ಇವಕ್ಕೆ? ಈಗ ಅಣ್ಣ ಇವಕ್ಕೆ ಒಣುಲ್ಲೇ ನಾನು ಕೊಡೋದು, ಹಸ್ರು ಕೊಡಲ್ಲೇ. ಯಾಕೆಂದರೆ ದನಿ ಮೇಲೆ ಬಿಗಿಯಾಗಿರ್ತವೆ ಕ್ರಾಸಿಂಗು ಅನ್ನೋದಕ್ಕೋಸ್ಕರ ಒಣುಲ್ಲೇ ಕೊಡ್ತೀನಿ. ತಿಂಡಿ ಮಾತ್ರ ಉಳ್ಳಿ ನುಚ್ಚು, ರವೆ ಬೂಸ, ಚಕ್ಕೆ ಬೂಸ ಇಂಥದ್ದು ಕೊಡ್ತೀನಿ. ಅಣ್ಣ ಕ್ರಾಸಿಂಗ್ ಎಲ್ಲ ಮಾಡ್ತೀರಣ್ಣ, ಅದಕ್ಕೆ ಏನು ಅಣ್ಣ ರೇಟ್ ಏನು ತಗೋತೀರಣ್ಣ? ಅಣ್ಣ ಮೊದಲು ಸ್ಟಾರ್ಟಿಂಗ್ ನಾನು ಕಟ್ಟಿದಾಗ ಬರೀ 25 ರೂಪಾಯಿ 50 ರೂಪಾಯಿಗೆಲ್ಲ ಬಿಟ್ಟಿದ್ದೀವಿ. ಆಮೇಲೆ 200 ರೂಪಾಯಿ ಮಾಡ್ದೋ, 300 ಮಾಡ್ದೋ, ಈಗ 500 ರೂಪಾಯಿ ಮಾಡಿದ್ದೀವಿ. ಕೆಲವರು ಕೊಡ್ತಾರಣ್ಣ, ಕೆಲವರು ಅದು ನನ್ನ ಹತ್ರ ಇಲ್ಲ ಅಂತಾರೆ, ಹಂಗೆ ಬಿಡಿಸ್ಕೊಯ್ತಾರೆ. ಏನು ಮಾಡೋಕ್ಕಾಗಲ್ಲ. 200 ಕೊಟ್ಟರು ಇಸ್ಕೋಬೇಕು, 300 ಕೊಟ್ಟರು ಇಸ್ಕೋಬೇಕು. ಇಷ್ಟೇ ಕೊಡಿ ಅಂತ ನಾವು ನಿರಕ್ ಮಾಡಲ್ಲ.
ಹಳ್ಳಿ ಕಾರ್ ಬೆಳೀಲಿ ಅನ್ನೋದಕ್ಕೋಸ್ಕರ ನಾನು ಮಾತ್ರ ಇಷ್ಟೇ ಕೊಡಿ ಅಂತ ನನ್ನ ಜೀವಮಾನದಲ್ಲಿ ನಾನು ಯಾವತ್ತು ಬಸವಣ್ಣನಿಗೂ ಯಾವತ್ತು ನಾನು ಇಷ್ಟೇ ಕೊಡಿ ಅಂತ ನಾನು ಯಾರನ್ನೂ ಕೇಳಿಲ್ಲ ಅಣ್ಣ. ಎಲ್ಲಿಂದ ಬಂದವರಣ್ಣ ಓರಿಗಳು ನಿಮಗೆ? ಸುತ್ತ ಬರ್ತಾರೆ ನಮ್ಮ ಮಂಡ್ಯದಲ್ಲಿ ಇವೆಲ್ಲ ಬರ್ತವೆ. ನಿನ್ನೆ ಮಾಗಡಿ ತಾವಿಂದ ಹಾಕೊ ಬಂದಿದ್ರು, ಆಮೇಲೆ ಕನಕಪುರ ಕಡೆಯಿಂದ ಹಾಕೊ ಬರ್ತಾರೆ. ಇಲ್ಲಿ ನಮ್ಮ ಸರೌಂಡಿಂಗ್ ಅಣ್ಣ ಈ ಕಡೆ ಎಲ್ಲೂ ಇಲ್ಲ. ಇಲ್ಲಿ ನಮ್ಮ ಹೂಬತ್ಕೆರೆ ಸ್ಟಾರ್ಟ್ ಮಾಡಿದ್ರೆ ಹೂಬತ್ಕೆರೆ, ಬನ್ನಿಕುಪ್ಪೆ, ನಕ್ಕೋಜ್ನಳ್ಳಿ, ನಂಜಾಪುರ, ಹೊಸದೊಡ್ಡಿ, ಕಾಡುಂಕುಪ್ಪೆ, ಈ ಕಡೆ ಸರೌಂಡಿಂಗ್ ಅಣ್ಣ ಫುಲ್ಲು ಹೊಸೂರು ದೊಡ್ಡಿ, ಕಾವೇರಿ ದೊಡ್ಡಿ, ಈ ಒಂದು 20-25 ಊರವೆ ಅಣ್ಣ. ಈ ಕಡೆ ಸರೌಂಡಿಂಗ್ ಎಲ್ಲಿ ಯಾವ ಊರು ಇಲ್ಲ, ಡೈಲಿ ಬಂದೇ ಬರ್ತವೆ ಅಣ್ಣ. ಇಲ್ಲಿ ಇವಾಗ ಮೇಂಟೈನ್ ಮಾಡ್ಬೋದಣ್ಣ ಈಗ ಈ ಕಾಲದಲ್ಲಿ ಹಳ್ಳಿ ಹೊಸಗಳನ್ನ? ಏನು ಇನ್ಕಮ್ ಇಲ್ಲ ಅಣ್ಣ, ಆದ್ರೂ ಮೇಂಟೈನ್ ಮಾಡ್ಬೋದಣ್ಣ? ಮೇಂಟೈನ್ ಏನೋ ಕಾಲದಿಂದ ಮಾಡ್ಕೊಂಬಂದ್ಬಿಟ್ಟು ಈಗ ನಮ್ಮ ಮನೆ ಬಾಕ್ಲಿಗೆ ಬಂದು ಓರಿಗೆ ದನ ಬಂದು ಹಿಂದ್ಕೋದ್ರು ಒಂಥರ ನಮಗೆ ಇದಾಯ್ತದಣ್ಣ. ಓರಿಗಳು ಬಂದು ಹಿಂದ್ಕೋದು ಅನ್ನೋದು ಒಂದು ಹೆಸರುವಾಸಿಗೆ ಆಗ್ಬಿಟ್ಟು ನಾವು ಒಂದಲ್ಲ ಎರಡಲ್ಲ ಮನೇಲಿ ಇರಲೇಬೇಕು. ಮನೆ ಹತ್ರ ಬೆಳಗ್ಗೆ ಎದ್ದು 1 ದನ 2 ದನನಾರ ಬಂದೇ ಬರ್ತವೆ. ಯಾಕೆ ಡೈಲಿ 3, 4, 5 ಬಂದೇ ಬರ್ತವೆ. ಆದರೂ ಒಂದಾರ ಕಂಟಿನ್ಯೂಗೆ 1-2 ಬಂದೇ ಬರ್ತವೆ ಅಣ್ಣ. ಇದು ಅಣ್ಣ ಮುಂದಕ್ಕೆ ಹಳ್ಳಿ ಕಾರು ಇವಾಗ ಕಟ್ತಾವ್ರೆ ಅಣ್ಣ, ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಅಣ್ಣ ಕಟ್ಟಲೇಬೇಕು, ಪ್ರತಿಯೊಬ್ಬ ಯುವಕನೂ ಕಟ್ಟಲೇಬೇಕು ಅಂತ ನಮ್ಮ ಆಸೆ. ಗೊತ್ತಾಯ್ತೆ? ನಮಗೆ ಎಷ್ಟು ಒಲವಿದೆಯೋ ಪ್ರೀತಿ ಇದೆಯೋ ಅವ್ರಿಗೂ ಹಂಗೆ ಇದೆ, ಕಟ್ಲಿ ಅನ್ನೋದು ನಮ್ಮ ಆಸೆ. ಮುಂದಕ್ಕೆ ನಿಮ್ಮ ಮಕ್ಕಳು ಮಾಡ್ತಾರಣ್ಣ ನೀವು ಆದ್ಮೇಲೆ? ಮಾಡ್ತಾರಣ್ಣ. ನನ್ನ ಮಗನಿಗೂ ಚಲೋ ಇದೆ, ಮಾಡ್ತೀನಿ ಅನ್ನೋದು ಅವನಿಗೂ ಇದೆ. ಓದ್ತಾನೆ, 2nd ಇಯರ್ ಓದ್ತಾವನೆ ಅವನು. ನಾನು ಇಲ್ದಿರೋ ಅವನೇ ಕ್ರಾಸಿಂಗ್ ಮಾಡ್ತಾನೆ, ಬಿಡ್ತಾನೆ ನಾನು ಇಲ್ದೇದಾಗ. ಮಾಡಿಸ್ರಿ ಅಣ್ಣ, ಮುಂದಕ್ಕೆ ನಿಮ್ಮಿಂದ ಮುಂದಕ್ಕೆ ಹೋಗ್ತಾ ಇರಬೇಕು. ಈಗ ನಮ್ಮ ತಾತಿರ್ದಿತ್ತು, ನಮ್ಮ ಅಪ್ಪದಿರು ಒಲವಿತ್ತು, ಅಷ್ಟೇ ನಮ್ಮ ಪ್ರೀತಿ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ನಮಗೆ ಓರಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಇದೇ ಥರ ಅಣ್ಣ ಹಳ್ಳಿ ಕಾರ್ ಬೆಳೆಸಿ ಉಳಿಸಿ ಅಣ್ಣ. ಓಕೆ, ಥ್ಯಾಂಕ್ ಯು ಅಣ್ಣ. ಓಕೆ ಅಣ್ಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ವಿಡಿಯೋ ಆಗಿ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರ ಅಡ್ರೆಸ್ಸು, ನಂಬರು ಎಲ್ಲ ಡಿಸ್ಕ್ರಿಪ್ಷನ್ ಆಗಿರ್ತೀನಿ. ಯಾರನ್ನ ಡೀಟೇಲ್ಸ್ ಬೇಕು ಅಂದರೆ ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.